ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಮ್ಮ ಈಗ ರಾಮನಗರದ ಪಟ್ಟಣದಲ್ಲಿ ಮೊದಲನೇ ಸುದ್ದಿಗೋಷ್ಠಿ ಇದ್ದಂತೆ ಗ್ರೇಟರ್ ಅಭಿವೃದ್ಧಿ ಪ್ರಾಧಿಕಾರ ಆಗಿ 7 ತಿಂಗಳಲ್ಲಿ ಕಚೇರಿ ಆರಂಭ ಕೂಡ ಅಧಿಕೃತವಾಗಿ ಇವತ್ತು ನಾವು ಮೊದಲನೇದಾಗಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ. ಕಾರಣ ತಮ್ಮೆಲ್ಲರೂ ಗೊತ್ತಿದೆ. ಮೊನ್ನೆ ಗುರುವಾರ ರಾಜ್ಯದ ಘನತೆವೆತ್ತ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬಿಡದಿ ಭಾಗದ ಬೈರಮಂಗಲ ಹಾಗೂ ಗಂಜಗಾನಹಳ್ಳಿ ವ್ಯಾಪ್ತಿಯಲ್ಲಿ ಆಗ್ತಾ ಇದ್ದಂತ ಒಂದು ವಿಶಿಷ್ಟ ಯೋಜನೆ, ರಾಷ್ಟ್ರದಲ್ಲೇ ಪ್ರಥಮವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿಯನ್ನ ನಿರ್ಮಾಣ ಮಾಡಬೇಕು. ಆ ನಿರ್ಮಾಣದಲ್ಲಿ ಆ 2 ಪಂಚಾಯತಿ ವ್ಯಾಪ್ತಿಯ 26 ಹಳ್ಳಿಗಳ ರೈತರ ಬದುಕನ್ನ ಹಸನಾಗಿ ಮಾಡ್ಕೋಬೇಕು ಮತ್ತು ಅವರನ್ನ ಪಾಲುದಾರಿಕೆಯಲ್ಲಿ ಇಟ್ಕೊಂಡು ಈ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಸ್ಪಷ್ಟ ನಿದರ್ಶನವನ್ನ ಆಜ್ಞೆಯನ್ನ ನಮಗೆಲ್ಲರಿಗೂ ಕೂಡ ಹೊರಡಿಸಿ ಮಾಹಿತಿಯನ್ನ ಎಲ್ಲರಿಗೂ ತಲುಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧ ಮಾಡ್ತಕ್ಕಂಥ ರೈತರನ್ನ ಉದ್ದೇಶಿಸಿ ಮಾತನಾಡುವಾಗ ನೀವಿಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಆದರೆ ಈ ಯೋಜನೆಯನ್ನ 2006ರಲ್ಲಿ ಜಾರಿಗೆ ತಂದಂತ ಅಂದಿನ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರ ಧರ್ಮಪತ್ನಿಯವರ ಹೆಸರಲ್ಲಿ ಕೂಡ ಜಮೀನಿದೆ, ಅವರು ಕೂಡ ಅರ್ಜಿಯನ್ನು ಹಾಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ರೈತರ ಮುಂದೆಗಡೆ, ಮಾಧ್ಯಮದ ಮುಂದೆಗಡೆ ಹೇಳಿಕೆಯನ್ನು ಕೊಟ್ಟು, ಅದಕ್ಕೆ ಉತ್ತರವಾಗಿ ರಾಜ್ಯ ಘಟಕದ ಜೆಡಿಎಸ್ ನ ರಾಜ್ಯ ಘಟಕದ ಯುವ ಮುಖಂಡರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಯಶವಂತಪುರ ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಈ ರೀತಿ ಏನಾನ ಮಾಡಿದ್ರೆ, ಅರ್ಜಿ ನಾವೇನ ಈ ಸ್ವಾಧೀನಕ್ಕೆ ಅಥವಾ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರೆ, ಇನ್ನೂ ಮುಖ್ಯವಾಗಿ ಹೇಳ್ತಾರೆ, ನುಡಿಯೋದ್ರಲ್ಲಿ ನೋಡಿದೆ, ಭೂಮಿ ಇದ್ರೆ, ಅನಿತಾ ಕುಮಾರಸ್ವಾಮಿ ಭೂಮಿ ಇದ್ರೆ ಅನ್ನೋ ಪದವನ್ನು ಕೂಡ ಬಳಕೆಯನ್ನ ಮಾಡಿ ನಮ್ಮೆಲ್ಲರ ಪತ್ರಿಕಾ ಮಾಧ್ಯಮಕ್ಕೆ ಮತ್ತು ಸಾರ್ವಜನಿಕರಿಗೆ ನಾನು ಮಾಹಿತಿಯನ್ನು ತಲುಪಿಸಕ್ಕೆ ಇಷ್ಟಪಡ್ತೇನೆ. ನಾವು 12/3/2025ರಂದು ಈ ಒಂದು ಯೋಜನೆಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಸರ್ಕಾರದಿಂದ ಹೊರಡಿಸ್ತೀವಿ. 13/3/2025ರಂದು ಗೆಜೆಟ್ ಆಗ್ತದೆ. ನಿಮ್ಮ ಪತ್ರಿಕೆಗಳಲ್ಲಿ ಅಂದ್ರೆ 26/3/2025ರಂದು ವಿಜಯವಾಣಿ ಮತ್ತು ಇಂಗ್ಲಿಷ್ ಪತ್ರಿಕೆ ಡೆಕ್ಕನ್ ಹೆರಾಲ್ಡ್ ನಲ್ಲಿ ನಮ್ಮ ಈ ಅಧಿಸೂಚನೆಯ ಸರ್ವೆ ನಂಬರ್ಗಳು, ಊರು, ವಿಸ್ತೀರ್ಣ ಎಲ್ಲ ಕೂಡ ಪ್ರಕಟ ಆಗ್ತದೆ. ಇದು ರಾಜ್ಯವ್ಯಾಪಿ ಪ್ರಕಟ ಆಗ್ತದೆ ಮತ್ತು ಎಲ್ಲಾ ಸಾರ್ವಜನಿಕರು ಕೂಡ, ನಮ್ಮ ರೈತರು ಕೂಡ ಈ ಪತ್ರಿಕೆಗಳು ಮನೆ ಮನೆಗೂ ತಲುಪ್ತವೆ. ನಾವು ಪ್ರಕಟ ಮಾಡಿದಂಥದ್ದು 26/3/2025. ಅದೇ ಅನಿತಾ ಕುಮಾರಸ್ವಾಮಿ ಅವರು ಒಂದು ಅರ್ಜಿಯಲ್ಲಿ ಬರ್ತದೆ. ಯಾವತ್ತು ಬರ್ತದೆ? ನಾವು ಮಾಡಿದ್ದು 26, ಅವರು ಅರ್ಜಿ ಆಗಿರ್ತಕ್ಕಂಥ ದಿನಾಂಕ 29/3. ಅವ್ರು ಒಂದು ವಿಚಾರವನ್ನು ನಿಮ್ಗೆ ಹೇಳ್ತಾರೆ. ಅವರಿಗೆ ಆಯುಕ್ತರು, ಗ್ರೇಟರ್ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇಂದ ಅನಿತಾ ಕುಮಾರಸ್ವಾಮಿ, ಎಸ್ ಡಿ ಕುಮಾರಸ್ವಾಮಿ, ಕೇತನಹಳ್ಳಿ ಗ್ರಾಮ, ಕೇತನಹಳ್ಳಿ ತೋಟದ ಮನೆ, ಬಿಡದಿ ಹೋಬಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ ಅಂತ ಅವತ್ತನ್ನ ಇದಕ್ಕೆ ಅಡ್ರೆಸ್ ಕಳಿಸ್ತಾರೆ. ಹೇಳಿರ್ತಾರೆ, ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿರುವ ಅನಿತಾ ಕುಮಾರಸ್ವಾಮಿ ಆದ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಬಿಡದಿ ಹೋಬಳಿಯ ಬನ್ನಿಗಿರಿ ಗ್ರಾಮದ ಸರ್ವೆ ನಂಬರ್ಗಳ ವಿಸ್ತೀರ್ಣ ಅಂದ್ರೆ 194/3ರಲ್ಲಿ 1 ಎಕರೆ 12 ಗುಂಟೆ, ಟಿಟೋ ಗ್ರಾಮದ ಸರ್ವೆ ನಂಬರ್ ಅಲ್ಲಿ 195/2ರಲ್ಲಿ 2 ಎಕರೆ 4 ಗುಂಟೆ, 196/2ರಲ್ಲಿ 2 ಎಕರೆ 6 ಗುಂಟೆ ಹಾಗೂ ಇದೇ ಜಿಲ್ಲೆ ಇದೇ ಹೋಬಳಿ ಹೊಸೂರು ಗ್ರಾಮದಲ್ಲಿ 408ರಲ್ಲಿ ವಿಸ್ತೀರ್ಣ 4 ಎಕರೆ, 440ರಲ್ಲಿ 3 ಎಕರೆ 24 ಗುಂಟೆ, 438ರಲ್ಲಿ ವಿಸ್ತೀರ್ಣ 4 ಎಕರೆ, 362ರಲ್ಲಿ 7 ಎಕರೆ 34 ಗುಂಟೆ, 247ರಲ್ಲಿ 5 ಎಕರೆ 14 ಗುಂಟೆ,
361/2ರಲ್ಲಿ 2 ಎಕರೆ 36 ಗುಂಟೆ ಜಮೀನುಗಳು ಅನಿತಾ ಕುಮಾರಸ್ವಾಮಿ ಆದ ನನ್ನ ಹೆಸರಲ್ಲಿ ಖಾತೆ ಪಾಣಿಗಳಿದ್ದು ಕೆಲವು ಕಾರಣಾಂತರಗಳಿಂದ ವಿನಯ್ ಗೌಡ ಎಂಜಿ ಎಂಬ ಹೆಸರಿಗೆ SBA ಮೂಲಕ ಅಧಿಕಾರ ನೀಡಿರುವುದು ಸರಿಯಷ್ಟೇ. ಆದರೆ ಆ ಅಧಿಕಾರವನ್ನು ನಾನು ಈಗ ಹಿಂಪಡೆದಿದ್ದೀನಿ. ಆದ್ದರಿಂದ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ಕೊಳ್ಳಿ. ಜಮೀನು ಭೂಸ್ವಾಧೀನವಾದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು, ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು ನನಗೆ ನನ್ನ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಈ ಮೂಲಕ ಮನವಿಯನ್ನ ಮಾಡುತ್ತೇನೆ ಅಂತ ಕೊಟ್ಟಿದ್ದಾರೆ. ನಮ್ಮ ಆಯುಕ್ತರು ಕೊಟ್ಟಿದ್ದಾರೆ. ಅಂದ್ರೆ ನನಗೆ ಭೂಮಿ ಹೊಸೂರು ಮತ್ತು ಬನಗಿರಿ ಜಮೀನಲ್ಲಿ ಒಟ್ಟು 29 ಎಕರೆ 10 ಗುಂಟೆ ಜಮೀನಿದೆ. ಅನಿವಾರ್ಯವಾಗಿ ವಿನಯ್ ಗೌಡ ಅನ್ನೋ ಹೆಸರಲ್ಲಿ SBA ಮಾಡಿದ್ದೀನಿ. ನೀವು ಯಾವುದೇ ದಾಖಲಾತಿಗಳನ್ನ ವಿನಯ್ ಗೌಡ ಹೆಸರಿಗೆ ಕೊಡಬೇಡಿ. ಅಂದ್ರೆ ಅರ್ಥ ವಾಪಸ್ ತಗೊಂಡಿದ್ದೀನಿ ಅಂದ್ರೆ ವಿನಯ್ ಗೌಡ ಏನಾರ ಬಂದು ಅರ್ಜಿ ಗಿರ್ಜಿ ಹಾಕಿ ಪರಿಹಾರ ತಗೋತಾನು ಅಂದ್ಬಿಟ್ಟು ನನ್ನ ಮೇಲ್ಕಂಡ ವಿಳಾಸಕ್ಕೆ ಯಾವುದೇ ದಾಖಲಾತಿ 2 ಸಾರಿ ಹೇಳ್ತಾರೆ. ಅಂದ್ರೆ ಏನು ದಾಖಲಾತಿ ಭೂಸ್ವಾಧೀನವಾದಲ್ಲಿ ಮೇನು ಅಂದ್ರೆ ಭೂಸ್ವಾಧೀನಕ್ಕೆ ನಿಂದು ಒಪ್ಪಿಗೆ ಇದೆ ಅಂತ ಆಯ್ತು. ರೈತರ ಭೂಸ್ವಾಧೀನಕ್ಕೆ ನಿಂದು ಒಪ್ಪಿಗೆ ಇದೆ. ಭೂಸ್ವಾಧೀನವಾದಲ್ಲಿ ಯಾವುದೇ ದಾಖಲಾತಿಗಳನ್ನ, ನೋಟಿಸ್ಗಳನ್ನ ನೀವು ಕೊಡಿ ಅಂತ ಹೇಳಿದ್ವಿ. ನಮಗೆ ನಾವು ಅವತ್ತಿನ ಅಧಿಸೂಚನೆ ಮಾಡಿದಾಗ ನಮ್ಗೆ ಒಟ್ಟು ಬಂದಿರತಕ್ಕಂಥ ಅರ್ಜಿಗಳು 2197. ಎಷ್ಟು? 2197. ಅದರಲ್ಲಿ ನಮಗೆ ಭೂಮಿ ಕೊಡಲ್ಲ ಅಂತ ಬಂದಿರತಕ್ಕಂಥದ್ದು 1142. ಅದರ ವಿಸ್ತೀರ್ಣ 2248. 1142 ಜನ ರೈತರುಗಳು ನಮಗೆ ಭೂಸ್ವಾಧೀನ ಪ್ರಕ್ರಿಯೆ ಬೇಡ ಅಂತ ಹೇಳಿದ್ದಾರೆ. ಅದರಲ್ಲಿ 2248 ಎಕರೆ ಒಟ್ಟು ವಿಸ್ತೀರ್ಣ. ಅದನ್ನ ನಾವು ವಿಚಾರಣೆ ಕರಿತೀವಿ. ನಿಮ್ಗೆ ಯಾಕೆ ಇದನ್ನ ನೀವು ನೋಟಿಸ್ ಕೊಟ್ಟಿದ್ವಿ, ನೀವು ಅದನ್ನ ಅಬ್ಜೆಕ್ಷನ್ ಹಾಕಿದ್ದೀರಾ, ಯಾಕೆ ಅಂತ ವಿಚಾರಣೆ ಕರಿತೀವಿ. ಆ ವಿಚಾರಣೆಯಲ್ಲಿ ನಮ್ಮ AC ಅವರ ಹತ್ರ ಬಂದು, SLO ಹತ್ರ ಬಂದು 86 ಜನ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ 1142 ಜನದಲ್ಲಿ 290 ಜನ ವಿಚಾರಣೆಗೆ ಕ್ಲಿಯರ್ ಆಗಿದ್ದಾರೆ. ನೀವು ನಮ್ದು ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ಜಮೀನು ಇದೆಯಾ ಅನ್ನೋ ಸ್ಪಷ್ಟೀಕರಣ ನಾನು ಹೇಳಿದ್ದೀನಿ. ನಿಮ್ಮ ತಾಯಿಯವರ ಹೆಸರಲ್ಲಿ ಜಮೀನಿದೆ, ನೀವೇ ಅರ್ಜಿಯನ್ನ ಇದಕ್ಕೆ ಹಾಕಿದ್ದೀರಿ. ನಾವ್ಯಾರು ನಿಮ್ಮ ಮನೆ ಬಾಗಿಲು ಬಂದಿರಲಿಲ್ಲ. ಪ್ರಾಧಿಕಾರದ ನೋಟಿಸ್ಗೆ ನೀವೇ ಅರ್ಜಿಯನ್ನ ಹಾಕಿದಿರಿ. ಯಾವುದೋ ಒಂದು ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿದಿರಿ, ಕೆಳಗಡೆ ಸೈನು ಕೂಡ ನೀವು ಹಾಕಿದಿರಿ. ಇದು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಗೊತ್ತಿದ್ರೆ ದಯವಿಟ್ಟು ನೀವು ಯಾವ ಫೋನ್ ನಂಬರ್ ದಾಖಲಾತಿ ಮಾಡಿದ್ರೆ, ಯಾರು ಕೊಟ್ಟಿದ್ದಾರೆ ಅರ್ಜಿ ಅನ್ನೋದನ್ನ ನೀವು ಸ್ಪಷ್ಟೀಕರಣ ನೀವೇ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲೂ ಒಂದಿದೆ ಪಾಣಿ. ಅವರು ಕೂಡ ಒಂದು ಅರ್ಜಿ ಹಾಕಿದ್ದಾರೆ. ಏನಂತ? ಅದನ್ನು ಕೂಡ ಲಕ್ಷ್ಮೀ ದೇವಮ್ಮ ಅನ್ನೋ ಹೆಸರಲ್ಲಿದೆ, 4 ಎಕರೆ ಜಮೀನು. ನಾನು ಕ್ರಯವನ್ನ ಮಾಡ್ಕೊಂಡಿದ್ದೀನಿ. ಪ್ರೆಸ್ ಮೀಟ್ ಇನ್ನೊಂದು ಹೇಳಿದ್ರು, ನಾನು 20-25 ವರ್ಷಗಳ ಮುಂಚೆ ನಮ್ಮ ಕುಟುಂಬ ಅದನ್ನು ಖರೀದಿ ಮಾಡಿದೆ ಅಂತ ಹೇಳ್ತಾರೆ. 20 ವರ್ಷಗಳ ಮುಂಚೆ ಖರೀದಿ ಮಾಡಿದೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಅವ್ರ ಕ್ರಯ ಪತ್ರದ ದಾಖಲಾತಿಗಳು, ಅವರೇ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ, ನಮ್ಮ ಕಚೇರಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಅವರು ಮಾಡ್ಕೊಂಡಿರೋದು 23/7/2024. ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು 23/7/2024. ಮತ್ತೆ GPA ಕೂಡ ಮಾಡ್ಕೊಂಡಿರೋದು ಅವತ್ತೇ. ಒಂದೇ ದಿನ GPA ಮತ್ತೆ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದು ಜನರ ಆಟೋಮೆಟಿಕ್ ಬರ್ತಾರೆ, ಕ್ರಯವನ್ನು ಮಾಡ್ತಾರೆ. ಅಂದ್ರೆ 20 ವರ್ಷಕ್ಕೆ ಮುಂಚೆ ನೀವು ಜಮೀನನ್ನ ಖರೀದಿ ಮಾಡಿಲ್ಲ ಅಂತ. 23/7/2024 4 ಎಕರೆ ಜಮೀನು ನೀವು 20 ವರ್ಷಕ್ಕೆ ಮುಂಚೆ ಖರೀದಿ ಮಾಡಿದ್ರೆ, ಅಂದ್ರೆ ಬೇರೆ ಹೆಸರು ಯಾರ ಹೆಸರು ಇಟ್ಬೋದಾಯ್ತು. ಹಂಗಾರೆ ಬೇರೆ ಹೆಸರು ಯಾರ ಹೆಸರಾದ್ರೂ ನೀವು ಜಮೀನನ್ನ ಖರೀದಿ ಮಾಡಿ ಇಟ್ಟಿದ್ರ ಅನ್ನೋ ಪ್ರಶ್ನೆ ನಿಮಗೆ ನಾನು ಕೇಳ್ತೀನಿ. ನಾನು ಈ ಪಾಣಿಗಳನ್ನ ಅವರು ಕೂಡ ಲಗತ್ತಿಸಿ ಮಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರು ಪಾಣಿಗಳನ್ನು ಕೂಡ ಲಗತ್ತನ ಮಾಡಿದ್ದಾರೆ. ಯಾವಾಗ SBA ವಿನಯ್ ಗೌಡ ಅನ್ನೋ ಹೆಸರಲ್ಲಿ ಮಾಡಿಕೊಂಡು ನಂತರ ಈಗ ಖಾತೆಗಳನ್ನ ಅವರು ಮಾಡಿಸಿದ್ದಾರೆ. ಎಲ್ಲೂ ನೀವು ಕೂಡ ಗಾಜಿನಲ್ಲಿ ಇದ್ರಿ. ಬೇರೆಯವರು DK ಶಿವಕುಮಾರ್ ಅವರ ಆಸ್ತಿ, ಅಪಾರ್ಟ್ಮೆಂಟ್, ಇನ್ನೊಂದು ಮತ್ತೊಂದನ್ನ ಪ್ರಶ್ನೆ ಮಾಡೋದು
ಕಾಲೇಜಿನದ್ದು ಅವ್ರದ್ದೆಲ್ಲ ಆಗೋಯ್ತು. ಐ ಟಿ ರೈಡ್ ಆಗೋಯ್ತು, ಇಡಿ ರೈಡ್ ಆಗೋಯ್ತು, ಎಲ್ಲಾ ತರದ ಇದನ್ನು ಕೂಡ ಅವರು ಎದುರಿಸಾಯ್ತು, ಉತ್ತರವನ್ನ ಕೊಟ್ಟು ಸಾಬೀತು ಮಾಡ್ಕೊಂಡು ಬಂದು ಆಯ್ತು. ದಯಮಾಡಿ ಒಬ್ಬ ರಾಜ್ಯದ ಸೀನಿಯರ್ ರಾಜಕಾರಣಿ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಿಜವಾಗ್ಲೂ ಕೂಡ ತಾಳ್ಮೆ ಮತ್ತು ಇನ್ನೂ ನಿಮ್ಗೆ ರಾಜಕೀಯ ಭವಿಷ್ಯ ಇರ್ಬೋದು, ನೀವು ರಾಜಕೀಯ ಭವಿಷ್ಯ ರೂಪಿಸ್ಕೋಬೇಕಾದ್ರೆ ತಾಳ್ಮೆಯಿಂದ ವರ್ತನೆ ಮಾಡ್ತಾರೆ. ಒಂದು ಉಡಾಫಿ ಉತ್ತರ ಹೇಳ್ತಾರೆ, ಅವನು ಯಾರೋ GBD ಅಧಿಕಾರಿ ಕೊಟ್ಟನು, ಅವನು ಯಾರೋ GBD ಇವನು ಕೊಟ್ಟನು ಅಂತಂದ್ರೆ ಇದು ಸರ್ಕಾರಿ ಒಂದು ಸಂಸ್ಥೆ. ಅಧಿಕಾರದಲ್ಲಿ AS ಆಫೀಸರ್ಸ್ ಇರ್ತಾರೆ, ಜನಪ್ರತಿನಿಧಿಗಳು ನಿಮ್ಮಷ್ಟೇ ಸೀನಿಯಾರಿಟಿ ಇರ್ತಕ್ಕಂಥ ನಮ್ಮಂತರಿಗೂ ಕೂಡ ಇರ್ತಾರೆ. ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಅಚ್ಚುಕಟ್ಟಿಂದ ಮಾತಾಡಬೇಕು ಅನ್ನೋದನ್ನ ನಾವು ಈ ಮೂಲಕ ಆಗ್ರಹವನ್ನ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಒಳ್ಳೆಯ ಮಾತುಗಳನ್ನ ಆಡೋ ರೀತಿಯಲ್ಲಿ ನೀವು ಮಾತಾಡಬೇಕು, ನಿಮ್ಮ ಘನತೆಯನ್ನು ಉಳಿಸ್ಕೋಬೇಕು ಅಂತ ಈ ಮೂಲಕ ಅವ್ರನ್ನ ಆಗ್ರಹ ಪಡಿಸ್ತೀನಿ. ನಾವ್ಯಾರು ಕೂಡ ಇದನ್ನ ನಾವು ತಂದು ಕ್ರಿಯೇಟ್ ಮಾಡ್ತಕ್ಕಂಥ ವಿಷಯ ಅಲ್ಲ. ನೀವೇ ಸ್ವತಃ 29/3/2000 ಅಧಿಸೂಚನೆ ಹೊರಟು 3 ದಿನ ಕೊಟ್ಟಿರ್ತಕ್ಕಂಥ ಅರ್ಜಿಗಳು, 2 ಅರ್ಜಿಗಳನ್ನ, ಒಂದು 29 ಎಕರೆ 10 ಗುಂಟೆ, ಇನ್ನೊಂದು 4. ಈಗ ನಾವೊಂದು ಸವಾಲನ್ನ ಹಾಕಿದೀವಿ, ನಾನೇನ ಅರ್ಜಿಯನ್ನ ಹಾಕಿದ್ರೆ ಅಥವಾ ನಮ್ಮ ತಾಯಿ ಹೆಸರು ಜಮೀನು ಇದ್ರೆ ಬಡವರಿಗೆ ಹಂಚ್ತೀವಿ ಅಂತ ಹೇಳಿದಿರಿ. ನೀವು ನಮ್ಮ GBDಗೆ ಅದನ್ನ ಕೊಟ್ರೆ ನಾವು ಬಡವರಿಗೆ ನಿಮ್ಮ ಪರವಾಗಿ ಹಂಚೋದಕ್ಕೆ ನಾವು ಸಿದ್ಧರಿದ್ದೀವಿ. ಭೂಮಿಯನ್ನ